ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರತ್. ನಿನ್ನೆ ಮ್ಯಾಚು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಸ್ಟ್ ಒನ್ ಡೇ ಇಂಟರ್ನ್ಯಾಷನಲ್ಲು ರಾಂಚಿಲಿ ನಡೀತು. ಇಂಡಿಯಾ ಗೆದ್ರು. ಆ ಖುಷಿನಲ್ಲಿ ಒಂದು ವಿಡಿಯೋ ಮಾಡೋಣ ಅಂದರು. ಯಾವಾಗಲೂ ದುಃಖದಲ್ಲಿ ಮಾಡೋದು ಭಾರಿ ಕಷ್ಟದಲ್ಲಿ ಎಲ್ಲ ಮಾಡೋಂಥ ಪರಿಸ್ಥಿತಿನೇ ಜಾಸ್ತಿ ಆಗಿರುವಂಥ ಸಂದರ್ಭದಲ್ಲಿ ಗೆದ್ದಿರೋ ಖುಷಿಲಿ ಒಂದು ವಿಡಿಯೋ ಮಾಡೋಣ ಇವತ್ತು ಅಂತ ಬಂದಿದ್ದೀನಿ. ಯಾವುದೇ ಕ್ರೀಡೆ ತಗೊಳ್ಳಿ, ಯಾವುದೇ ಒಂದು ಸ್ಪೋರ್ಟ್ಸಲ್ಲೂ ಒಂದು ಐಕಾನ್ ಪ್ಲೇಯರ್ ಅಥವಾ ಸ್ಟಾರ್ ಪ್ಲೇಯರ್ಸ್ ಅಂತ ಇರ್ತಾರೆ. ಆ ಸ್ಟಾರ್ ಪ್ಲೇಯರ್ಸ್ ಆಡ್ತಾ ಇದ್ದಾರೆ ಅಂದರೆ ಅವತ್ತಿನ ಮ್ಯಾಚ್ಗೆ ಅಥವಾ ಅವತ್ತಿನ ಗೇಮ್ಗೆ ಒಂದು ಸೌಂದರ್ಯನೇ ಬೇರೆ ಥರ ಇಮ್ಮಡಿ ಆಗೋಗುತ್ತೆ ಅಥವಾ ಡಬಲ್ ಆಗೋಗ್ಬಿಟ್ಟಿರುತ್ತೆ. ಫುಲ್ ನೋಡೋಕ್ಕೆ ಒಂದು ಖುಷಿ ಈ ರೀತಿ ಇರುತ್ತೆ. ನಾವು ಗಮನಿಸ್ಕೊಂಡು ಬರ್ತಾ ಇತ್ತು ಅಂತಂದರೆ ನಮ್ಮ ದೇಶದ ಕ್ರಿಕೆಟ್ ಫಸ್ಟ್ ತೊಗೊಂಬಿಡೋಣ. ಕ್ರಿಕೆಟ್ನಲ್ಲೇ ನಾವು ಮುಂಚಿನ ದಿನಗಳು ಅಥವಾ ನಾವು ನೋಡೋಕ್ಕೆ ಶುರು ಮಾಡಿದ ದಿನಗಳಿಂದ ನೋಡ್ಕೊಂಬಂದರೆ ಈ ಕಪಿಲ್ ದೇವ್, ಗಾವಸ್ಕರ್ ಆಡ್ತಾ ಇದ್ದಾರೆ. ಅವ್ರು ಆಡ್ತಿದ್ದಾರೆ ಅಂದರೆ ಅದು ಬೇರೆ ಬೇರೆ ಲೆವೆಲು. ಶ್ರೀಕಾಂತ್ ಓಪನ್ ಮಾಡ್ತಾ ಇದ್ದಾರೆ ಅಂದರೆ ಫುಲ್ ಖತರ್ನಾಕ್ ಮಜಾ. ಶ್ರೀಕಾಂತ್ ಓಪನ್ ಮಾಡ್ತಾ ಇಲ್ಲ ಅಂದರೆ ಬೋರ್ ಆಗುತ್ತೆ. ಆ ಮನುಷ್ಯ ಹೊಡಿತಾ ಇದ್ದಿದ್ದು ಒಂಥರ ಆಗಿನ ಕಾಲದ ಸೇವಾಗು. ಸೊ ಹಂಗೆ ಅದಾದ್ಮೇಲೆ ಬಂದಿದ್ದು ಎಲ್ಲ ಮೊಹಮ್ಮದ್ ಅಜರುದ್ದೀನ್. ಅವ್ರು ಬೇರೆ ಕಾರಣಕ್ಕೆಲ್ಲ ಕುಖ್ಯಾತಿಗಳೆಲ್ಲ ಗಳಿಸಿದ್ರು, ಅದೆಲ್ಲ ನಮಗೆ ಬೇಕಾಗಿಲ್ಲ. ಬಟ್ ಆಟದಲ್ಲಿ ಅಜರುದ್ದೀನ್ ಆಡ್ತಾ ಇದ್ದಿದ್ದು ಅವ್ರದ್ದೇ ಒಂದು ಫ್ಯಾನ್ ಬೇಸು ಕೂಡ ಇತ್ತು. ಅವ್ರ ಲೆಗ್ ಲ್ಯಾನ್ಸು, ಹೊಡಿತಾ ಇದ್ದಿದ್ದು ಶಾರ್ಟ್ಸು ಅದು ಬೇರೆ ರೇಂಜ್ಗೆ. ಅವ್ರ ಫ್ಯಾನ್ಸೇ ಬೇರೆ ಥರ. ಇನ್ನೊಂದು ಖತರ್ನಾಕ್ ಅಜರ್ ಆಡ್ತಾ ಇದ್ದಾರೆ ಅಂದರೆ ಸಖತ್ ಅಂತ. ಆಮೇಲೆ ಬಂದಿದ್ದು ಹೇಳೋದೇ ಬೇಡ, ಭಾರತದ ಕ್ರಿಕೆಟ್ನ ಒಂದು ಧರ್ಮ ಅನ್ನೋ ರೀತಿ ಕನ್ವರ್ಟ್ ಮಾಡಿದ ನಮ್ಮ ಸಚಿನ್ ತೆಂಡೂಲ್ಕರ್ ದೇವರು. ಸೊ ಅವರು ಬಂದು ಕ್ರಿಕೆಟ್ನ ಬೇರೆ ಹಂತಕ್ಕೆ ಕರ್ಕೊಂಡೋಗಿ ಇಂಡಿಯಾನಲ್ಲಿ ಕ್ರಿಕೆಟ್ ಅಂದರೆ ಸಚಿನ್ ಅಂದರೆ ಕ್ರಿಕೆಟು ಇಡೀ ಪ್ರಪಂಚದಲ್ಲೇ ಹಂಗಾಗನ್ನೋ ಥರ ಅಂತ ಮಾಡಿದಂಥ ಸಚಿನ್ ತೆಂಡೂಲ್ಕರ್ ಆಡ್ತಾ ಇದ್ದಾರೆ ಅಂದರೆ ಅದು ಸಚಿನ್ ಇವತ್ತು ಆಡ್ತಾ ಇಲ್ವಾ, ಯಾವ ಮ್ಯಾಚ್ ನೋಡೋದು ಇಷ್ಟೊಂದು ಒಂದೊಂದು 2-3 ಮಧ್ಯ ಸೀರೀಸ್ಗಳೆಲ್ಲ ಸಚಿನ್ ಆಡ್ತಾ ಇಲ್ವಂತೆ. ಬಿಡು ಮತ್ತೆ ಇನ್ನೇನು ಹೋಗೋಣ ಬಿಡು, ಹಂಗಿರೆ ಓದ್ಕೊಂಬಿಡೋಣ ಇವತ್ತು. ಇಲ್ಲ ಸಚಿನ್ ಆಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಸಚಿನ್ ಆಡೋವರೆಗೂ ಡೆಫಿನೆಟ್ಲಿ ಅವ್ರನ್ನ ಟಿ ವಿಲಿ ನೋಡಲೇಬೇಕಾದಂಥ ಒಂದು ನಮಗೆ ಪ್ರಾಮುಖ್ಯತೆ ಇರ್ತಾ ಇತ್ತು. ಅದೇ ರೀತಿ ಸಚಿನ್ ಕಾಲಘಟ್ಟದಲ್ಲೇ ಬಂದಂಥ ರಾಹುಲ್ ದ್ರಾವಿಡ್ ಆಗಲಿ, ಸೌರವ್ ಗಂಗೂಲಿ ಅವ್ರದ್ದೇ ಬೇರೆ ಥರ ಇನ್ನೊಂದು ಫ್ಯಾನ್ ಬೇಸು. ಅದಾದಮೇಲೆ ಯುವರಾಜ್ ಸಿಂಗ್ ತಗೋಬೋದು, ಎಲ್ಲರೂ. ಆಮೇಲೆ ಅನಿಲ್ ಕುಂಬ್ಳೆ ಆಗಲಿ ಬೌಲಿಂಗಲ್ಲಿ, ಜಾವಲ್ ಶ್ರೀನಾಥ್ ಎಲ್ಲ ಆಡ್ತಾ ಇದ್ದಿದ್ದು. ಅವ್ರವ್ರದ್ದು ಎಲ್ಲ ಸ್ಟಾರ್ ಪ್ಲೇಯರ್ಸ್ ಅಂತಾರೆ ನೋಡಿ, ಒಂಥರ ಐಕಾನ್ ಪ್ಲೇಯರ್ಸ್. ಇವರೆಲ್ಲ ಆಡ್ತಿದ್ದಾರೆ ಅಂದರೆ ಈಗ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸ್ಟೇಡಿಯಂ ಆಚೆ ಹೋದರೆ ಅವ್ರದ್ದು ಜರ್ಸಿ ನಂಬರು, ಶರ್ಟ್ ಅವೆಲ್ಲ ಮಾರಾಟಕ್ಕೆ ಇರ್ತಾ ಇತ್ತು. ಆ ರೀತಿ ಇರ್ತಾ ಇದ್ದಿದ್ದಂಥ ಪರಿಸ್ಥಿತಿ. ಅದಾದಮೇಲೆ ಮಹೇಂದ್ರ ಸಿಂಗ್ ಧೋನಿ ಹೇಳಲೇಬೇಕಾಗಿಲ್ಲ. ಭಾರತದ ಕ್ರಿಕೆಟ್ನ ಉತ್ತುಂಗ ಕರ್ಕೊಂಡೋಗಿದ್ದು ನಮ್ಮೆಲ್ಲರ ಎಷ್ಟೊಂದು ದಿನದ ಕನಸು, ಇನ್ಕ್ಲೂಡಿಂಗ್ ಸಚಿನ್ ತೆಂಡೂಲ್ಕರ್ ಕನಸು. 2011ರಲ್ಲಿ ವರ್ಲ್ಡ್ ಕಪ್ ಗೆಲ್ಲಿಸಿದಂಥ ನಾಯಕ. ಆ ಮನುಷ್ಯನ ಫ್ಯಾನ್ ಬೇಸು ಹಾಗೇನೆ. ಧೋನಿ ಈಗಲೂ CSKಯಿಂದ ಫೀಲ್ಡಿಗೆ ಬಂದರೆ ಹೆಂಗೆ ಕಿರಿಸ್ತಾರೆ ಅನ್ನೋದನ್ನ ನೀವೇ ನೋಡಬೇಕು. ಇವರೆಲ್ಲ ಸ್ಟಾರ್ ಪ್ಲೇಯರ್ಸ್. ಆಮೇಲೆ ಬಂದಿದ್ದು ಕೊಹ್ಲಿ ಮತ್ತು ರೋಹಿತ್ ಶರ್ಮಾ. ಆಮೇಲೆ ಬಂದಿದ್ದು ಅಂದರೆ ಅವರು ಆಡ್ತಾ ಇದ್ರು, ಬಟ್ ಉಳ್ಕೊಂಡಿದ್ದು ಕೊಹ್ಲಿ ಅಂತ ಕೂಗೋದು ರೋಹಿತ್ ಶರ್ಮಾ. ಇವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಕೊಹ್ಲಿ ಆಡ್ತಾ ಇದ್ದಾರೆ ಅಂದರೆ ಅವ್ರ ಫ್ಯಾನ್ಸ್ಗೆ ಒಂಥರ ಭಾರಿ ಒಂದು ರೋಮಾಂಚನನೇ ಆಗೋಗ್ಬಿಡುತ್ತೆ. ಇತ್ತೀಚೆಗೆ ಅವ್ರು ಆಡೋದು ಸ್ಟೇಡಿಯಮಲ್ಲಿ ನೋಡೋಕ್ಕೆ ಸಿಗಲ್ಲ, ಆ್ಯಂಡ್ ಟಿ ವಿಲಾಗಲಿ ಎಲ್ಲೂ ಸಿಗೋದೇ ಇಲ್ಲ. IPL ಒಂದು ಆಡ್ತಾ ಇದ್ದಾರೆ. 2020 ಟೆಸ್ಟು ಇಲ್ಲೆಲ್ಲೂ ಇಲ್ವೇ ಇಲ್ಲ. ಆಡೋದು ಮಾತ್ರ ಒನ್ ಡೇ ಇಂಟರ್ನ್ಯಾಷನಲ್, ಅದರಲ್ಲೂ 50 ಓವರ್ಸ್ ಫಾರ್ಮ್ಯಾಟು. ಅದು ನಡೆಯೋದೇ ಯಾವಾಗಲೂ ಒಂದ್ಸಲ. ಅದು ಈ ಸೀರೀಸ್ ನಡೆದ್ರೆ ಇನ್ನು ಯಾವಾಗ ನಡೆಯುತ್ತೆ ಅನ್ನೋದು ಕಾಯ್ತಾ ಇರಬೇಕು. ಒಂಥರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಂಗೆ ಕಂಪ್ನಿದು. ಆ ಥರ ಯಾವಾಗಲೂ ಒಂದ್ಸಲ ಆಡ್ತಾರೆ. ಎಷ್ಟೊಂದು ಸೀರೀಸ್ಗಳಲ್ಲಿ ಅದಕ್ಕೆ ಪ್ರಾಮುಖ್ಯತೆನೂ ಕೊಡಲ್ಲ ಅಷ್ಟೊಂದು. ಹಂಗಿರೋ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಸೌತ್ ಆಫ್ರಿಕಾ ಅವರು ಇಂಡಿಯಾ ಟೂರ್ ಮಾಡ್ತಾ ಇದ್ದಾರೆ. ಟೆಸ್ಟು ವೈಟ್ ವಾಶ್ ಮಾಡಿ ಭಾರತದ ಕ್ರಿಕೆಟ್ನ ನೆಲಕ್ಕೆ ತೊಗೊಂಡೋಗಿ ಇಟ್ಬಿಟ್ಟಿದ್ದಾರೆ. ಟೆಂಬಾ ಬೌಮಾ ಟೀಮು. ಅದಾಗಲೇ ಇನ್ನು ಮುಂಚೆನೇ ಮೊನ್ನೆ ತಾನೇ ಮಾತಾಡಿದೆ ಅದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಿ. ಗೌತಮ್ ಗಂಭೀರ್ ಅಂತ ಒಂದು ಖಳನಾಯಕನ ಪಟ್ಟ ಗಳಿಸ್ಕೊಂಡು ಆ ಮನುಷ್ಯ ಕೋಚ್ ಆಗಿ ಅಲ್ಲಿ ಬೇರೆ ಕೂತಿದ್ದಾರೆ. ಅವ್ರ ಕೋಚಿಂಗಲ್ಲಿ ಮಧ್ಯ ಈಗ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವಂದೇ ಫಾರ್ಮ್ಯಾಟ್ ಆಡೋ ಒಂದು ಪರಿಸ್ಥಿತಿನಲ್ಲಿ ಈ ಮ್ಯಾಚಿಗೆ ಬಂದಿರೋ. ಕೊಹ್ಲಿ ಇಂಡಿಯಾಗೆ ಬರಲ್ಲ, ಇರೋದು ಲಂಡನಲ್ಲಿ ಬೇರೆ. ಇದಕ್ಕೆ ಅಂತ ಬಂದರು. ಮ್ಯಾಚ್ ಪ್ರಾಕ್ಟೀಸ್ ಎಷ್ಟಿತ್ತು, ಏನು ಹೊಡಿತಾರೆ ಅನ್ನೋ ಒಂದು ಎಲ್ಲ ಪ್ರಶ್ನಾರ್ಥಕ ಚಿಹ್ನೆಗಳು, ಎಲ್ಲ ಕ್ವಶನ್ ಮಾರ್ಕು ಅವ್ರ ತಲೆ ಮೇಲೆ ಕಾಡ್ತಾ ಇತ್ತು. ಇದ್ರ ಜೊತೆಗೆ ಆಸ್ಟ್ರೇಲಿಯಾ ಸೀರೀಸ್ ಅಂತ ಏನು ಫುಲ್ಲು ಸಿಕ್ಕಾಪಟ್ಟೆ ಗೋಲ್ಡನ್ ಥರ ಆಗಲಿ ಅಥವಾ ಒಂದು ಹಸಿರಾಗಿ ಕಾಣಿಸ್ತಾ ಇರಲಿಲ್ಲ. ಯಾಕಂದರೆ ಫಸ್ಟ್ 2 ಮ್ಯಾಚು 0 ಸುತ್ತಿದ್ರು. ಒಂದೇ ಒಂದು ಮ್ಯಾಚು ಅದಕ್ಕೆ ಏನೋ 70 ರನ್ ಏನೋ ಹೊಡೆದಿದ್ದು ಅನ್ಸುತ್ತೆ, ಅದು ಒನ್ ಡೇನಲ್ಲಿ ಮ್ಯಾಚ್ ವಿನ್ನಿಂಗು. ಬಟ್ ಅದು ಅಂತ ಏನಿರಲಿಲ್ಲ. ಇನ್ನು ಈ ಸೀರೀಸ್ ಇನ್ನು ಹೆಂಗೆ ಆಡ್ತಾರೋ ಅಂತ ನೋಡ್ತಾ ಇದ್ವಿ. ಅದೇ ಫಾರ್ಮ್ನ ಕಂಟಿನ್ಯೂ ಮಾಡ್ಕೊಂಡ್ರೆ ಆ ಕೊನೆ ಮ್ಯಾಚ್ ಆಡಿದ್ದು ಆಸ್ಟ್ರೇಲಿಯಾದು, ಇವಾಗ ನಿನ್ನೆ ಆಡಿದ್ದು ಮ್ಯಾಚ್
ಏನು ಗುರು ಆಡಿದ್ದು ಯಪ್ಪ. ನೆನೆ ಒಂದು ಭಾನುವಾರ ಸಖತ್ತಾಗಿತ್ತು. ಅದರಲ್ಲೂ ರಾಂಚಿಲಿ ಬಂದಿದ್ದು, ಕೊಹ್ಲಿ ಬಂದಿದ್ದೇ ಒಂದು ಸೆನ್ಸೇಷನ್ ಆಗೋಗಿತ್ತು. ಧೋನಿನ ಮೀಟ್ ಮಾಡಿ ಅವ್ರ ಮನೇಲೆಲ್ಲ ಹೋಗಿ ಊಟ ಮಾಡ್ಕೊಂಡು ಬಂದ್ರಂತೆ. ಏನು ಫುಲ್ ಮೀಡಿಯಾ ಅಟೆನ್ಷನ್ ಖತರ್ನಾಕಾಗಿತ್ತು. ಎಲ್ಲರೂ ಎಲ್ಲೋದ್ರೂ ಕೊಹ್ಲಿ ಬರ್ತಾ ಇದ್ದಾರೆ, ಕೊಹ್ಲಿ. ನಿನ್ನೆ ಮ್ಯಾಚ್ ಅದು ಹೆಂಗೆ ಆಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗೋಗಿತ್ತು. ಟಾಸ್ ಮಾಮೂಲಿ ನಮ್ಮ ಒಂಥರ ಹಣೆ ಬರಕ್ಕೆ ಬರ್ದಿರೋ ಥರ ಸೋತೇ ಬಿಟ್ರು. ಏನು 20-19 ಏನೋ ಸೋತ್ಕೊಂಡು ಬಂದಿದ್ದಾರೆ ಸರ್ರೇ. ಎಲ್ಲ ಮ್ಯಾಚಸ್ ಟಾಸ್ ಹಾಕೋದು, ಟಾಸ್ ಆದ ತಕ್ಷಣ ಸೋತ್ಬಿಡೋದು ಅನ್ನೋ ಥರನೇ ಒಂದು ಪ್ರಾಕ್ಟೀಸ್ ಆಗೋಗಿದೆ. ರಾಹುಲ್ ಕ್ಯಾಪ್ಟನ್ಸಿ, ಶುಭಮನ್ ಗಿಲ್ಗೆ ಇನ್ನೂ ಹುಷಾರಿಲ್ಲ. ರಾಹುಲ್ ಕ್ಯಾಪ್ಟನ್ ಆದ್ರೂ ಅಷ್ಟೇ, ಯಾರಾದರೂ ಅಷ್ಟೇ, ನಾವು ಕ್ಯಾಪ್ಟನ್ ಆದ್ರೂ ಟಾಸ್ ಸೋಲ್ಬೇಕು ಅನ್ನೋಂಗೆ ಆಗೋಗ್ಬಿಟ್ಟಿದೆ. ಸೋತ್ಬಿಟ್ಟು ನೆನ್ನೆ ಬ್ಯಾಟಿಂಗು ಅದು ಸೆಕೆಂಡ್ ಬ್ಯಾಟಿಂಗ್ ಆಡೋದೇ ಬೆಟರ್. ಯಾಕಂದರೆ ಸಿಕ್ಕಾಪಟ್ಟೆ ಡ್ಯೂ ಇದೆ, ಫುಲ್ಲು ನೀರು ಥರ ಜಾರ್ತಾ ಇರುತ್ತೆ, ಬಾಲ್ ಇಟ್ಕೊಳ್ಳೋಕ್ಕೆ ಕಷ್ಟ, ಸ್ಪಿನ್ನರ್ಸ್ಗೆ ಏನೂ ಹೆಲ್ಪ್ ಆಗಲ್ಲ. ಇದೆಲ್ಲ ಕಾರಣನೂ ಇತ್ತು. ಅವ್ರು ಸೌತ್ ಆಫ್ರಿಕಾ ಅವ್ರು ಮಾಕ್ರಮ್ ಅವರು ತಗೊಂಡ್ರು ಫೀಲ್ಡಿಂಗು. ಇವರು ಏನು ಆಡಿದ್ದು ಆಡಿದ ವಿಷಯದಲ್ಲಿ ಫಸ್ಟ್ ಕೊಹ್ಲಿಗೆ ಮಾತಾಡೋಣ. ಏನು ಇನ್ನಿಂಗ್ಸ್ ಅಂದರೆ ಕನ್ವೆನ್ಷನಲ್. ನೆನ್ನೆ ಡಿಟರ್ಮೈನ್ ಮಾಡ್ಕೊಂಬಂದು ನಾನು ಆ ಕಡೆ ಈ ಕಡೆಗೆ ಸಂಬಂಧನೇ ಇಲ್ಲ, ನಾನು ಇವತ್ತೇನೋ ಒಂದು ಪ್ರೂವ್ ಮಾಡಬೇಕು ಅನ್ನೋ ಥರ ಬಂದು ಆಡ್ದಂಗಿತ್ತು. ಆ ಮನುಷ್ಯ ಗಮನಿಸ್ಕೊಂಬಂದ್ರೆ ಆ ರೀತಿ ಒಂದು ಮೈಂಡ್ ಸೆಟ್ಟಲ್ಲಿ ಡಿಟರ್ಮೈನ್ ಮಾಡ್ಕೊಂಬಂದ್ರೆ ಫೇಲ್ ಆಗಿದ್ದು ವೆರಿ ವೆರಿ ರೇರ್. ಆ ಮನುಷ್ಯ ಆ ಝೋನ್ಗೆ ಹೋಗಬೇಕು, ಅದೇ ಇಂಪಾರ್ಟೆಂಟ್. ನಿನ್ನೆನು ಏನು ಫಿಟ್ನೆಸ್ಸು, ಏನು ಕನ್ವಿಕ್ಷನ್ನು, ಹೊಡೆದಿದ್ದ ಶಾಟ್ಗಳು, ಆ ಸ್ಟ್ರೈಟ್ ಡ್ರೈವ್ಗಳು, ಕವರ್ ಡ್ರೈವ್ಗಳು ಎಲ್ಲ ಸ್ಟ್ರೈಟ್ ಆಡ್ತಾ ಇದ್ದಾರೆ. ನೆನ್ನೆ ಯಾವುದೋ ಉಲ್ಟಾ ಪಲ್ಟಾ ಶಾಟ್ಗಳು ಇವೆಲ್ಲ ಕಾಮಿಡಿ ಇಲ್ವೇ ಇಲ್ಲ. ಹೊಡೆದಿದ್ರಲ್ಲ ಅದು 7 ಸಿಕ್ಸ್ಗಳು ಹೊಡೆದಿದ್ದು ನೆನ್ನೆ ಸಖತ್ ಶಾಟ್ಸ್. ಅವೆಲ್ಲನೂ ಬೇರೆ ರೇಂಜ್ಗೆ ಹೊಟ್ಟೋಯ್ತು. ಬ್ಯೂಟಿ ಅಂತಾರೆ ನೋಡಿ, ಒಂದು ಕ್ರಿಕೆಟ್ನ ಬೇರೆ ಹಂತಕ್ಕೆ ಕರ್ಕೊಂಡು ಹೊಟ್ಟೋಯ್ತು. ಅದನ್ನೇ ಹೇಳೋದಲ್ಲ ಈ ಐಕಾನ್ ಪ್ಲೇಯರ್ಸ್ ಅಂತ. ಈ ಐಕಾನ್ ಪ್ಲೇಯರ್ಸ್ ನಾನು ಆಗಲೇ ಹೇಳ್ತಾ ಇದ್ದಂಗೆ ಕಂಟಿನ್ಯೂ ಮಾಡ್ಬೇಕಂದ್ರೆ ಎಲ್ಲ ಗೇಮ್ಸಲ್ಲೂ ಇರ್ತಾರೆ. ಫುಟ್ಬಾಲಲ್ಲೂ ತಗೊಳ್ಳಿ, ನೀವು ಯಾವುದೋ ಕಾಲದಿಂದ ಮ್ಯಾರಡೋನಾ ಆಗಲಿ, ಅವ್ರು ಆಡ್ತಿದ್ದಾರೆ ಅಂದರೆ ಒಂದು ಬೇರೆ ರೇಂಜ್ ಇರೋದು. ರೊನಾಲ್ಡಿನೋ, ಜಿನಡಿನ್ ಜಿಡಾನೋ, ಮೆಸ್ಸಿ, ಕ್ರಿಸ್ಟಿಯಾನೋ ರೊನಾಲ್ಡೋ ಈಗಲೂ ಆಡ್ತಾರೆ. ಆಮೇಲೆ ಈಗಲೂ ಯಾರ್ಯಾರ ಈ ಕ್ಲಬ್ಬಲ್ಲೆಲ್ಲ ಆಡೋದು, ಈ ಹಾಲೆಂಡು, ಫೋರ್ಡೆನ್ನು, ಇವ್ರುಗಳೆಲ್ಲ ಆಡ್ತಾರೆ. ಬಟ್ ಅಂದ್ರೂ ಆ ಐಕಾನ್ ಪ್ಲೇಯರ್ಸ್ ಅದೇ ಇಂಥವ್ರು ಆಡ್ತಿದ್ದಾರೆ ಅಂದರೆ ಆ ಮ್ಯಾಚ್ಗಳು, ಆ ಗೇಮ್ಗಳು ಫುಲ್ ಕ್ರೌಡ್ ಅಟೆನ್ಷನ್, ಕ್ರೌಡ್ ಪುಲ್ಲರ್ಸ್, ಅಯಸ್ಕಾಂತ, ಮ್ಯಾಗ್ನೆಟ್ ಅಂತಾರಲ್ಲ, ಮ್ಯಾಗ್ನೆಟ್ ಪ್ಲೇಯರ್ಸ್ ಇವರೆಲ್ಲ ಬಂದು ಆಡ್ತಾರೆ. ನೆನ್ನೆನೂ ಹಂಗೆ ಕೊಹ್ಲಿ ಆಡ್ತಾ ಇದ್ದಾರೆ ಅಂದರೆ ಅದೊಂದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ನು, ಒಂಥರ ಅಯಸ್ಕಾಂತನೇ ಪೂರ್ತಿ ರಾಂಚಿ JSCA ಗ್ರೌಂಡಲ್ಲಿ ಕೂತಿತ್ತು ಅನಿಸುತ್ತೆ. ಎಲ್ಲರೂ ಕ್ರೌಡ್ ಹೆಂಗೆ ಫುಲ್ಲು ಎಂಜಾಯ್ ಮಾಡ್ತಾಯಿದ್ರು. ಸೆಂಚುರಿ ಶತಕ ಹೊಡಿತಿದ್ದಂಗೆ ಕೊಹ್ಲಿ ಇದು ಸೆಲೆಬ್ರೇಷನ್ನು, ಐಕಾನಿಕ್ ಸೆಲೆಬ್ರೇಷನ್, ಅದು ಮಾಮೂಲಿ ಎಲ್ಲ ಎಗ್ಗಿರೋದಾಗಲಿ ಇದೆ. ಆಮೇಲೆ ಆ ಕ್ರೌಡಿಂದನೂ ಒಬ್ಬ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನ್ ಅನ್ಸುತ್ತೆ ಮನುಷ್ಯ, ಆರ್ಬಿಟ್ಟು ಬಂದ್ಬಿಟ್ಟು ಕೊಹ್ಲಿಗೆ ನಮಸ್ಕಾರ, ಗುರು ಎಲ್ಲಿದ್ದೆ ಗುರು ಇಷ್ಟು ದಿನ ಅನ್ನೋ ಥರ ಮತ್ತೆ ನಮಸ್ಕಾರ ಮಾಡ್ಬಿಟ್ಟ. ಈ ಥರ ಸೀನ್ಗಳು ನನಗೆ ಗೊತ್ತಿರೋಂಗೆ ಇನ್ನು ಬರೋ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೋ ಇಲ್ಲೋ ಅನ್ನೋದು ಒಂದು ಪ್ರಶ್ನೆ. ಯಾಕಂದರೆ ಕೊಹ್ಲಿ, ರೋಹಿತ್ ಶರ್ಮಾ ಇವರೆಲ್ಲ ಆದಮೇಲೆ ಶುಭ್ಮನ್ ಗಿಲ್ ಆಗಲಿ ಅಥವಾ ರಿಷಬ್ ಪಂತ್, ಇನ್ನು ಬರ್ತಾ ಇರೋ ಮುಂದಿನ ಕ್ರಿಕೆಟರ್ಸ್, ಇವ್ರಿಗೆಲ್ಲ ಆ ರೀತಿ ಕಾಲು ಬಿದ್ದು ಬಂದು ಅದೆಲ್ಲ ನನಗೆ ಗೊತ್ತಿರೋಂಗೆ ಇನ್ನು ಮುಂದೆ ನಡೆಯೋದು ಡೌಟೆ. ಇದು ಒಳ್ಳೇದಾ ಕೆಟ್ಟದ ಅನ್ನೋದು ಒಂಥರ ಚರ್ಚಾಸ್ಪದ ವಿಷಯ ಆಗ್ಬೋದು. ಬಟ್ ಒಂಥರ ಈ ಐಕಾನ್ ಪ್ಲೇಯರ್ಸು ಅಥವಾ ಸ್ಟಾರ್ ಪ್ಲೇಯರ್ಸ್ ಇರಬೇಕು, ಸ್ಟಾರ್ಗಳು ಹುಟ್ಕೋಬೇಕು. ಯಾಕಂದರೆ ಎಲ್ಲ ಕಡೆ ಸ್ಟಾರ್ಸ್ ಇರಬೇಕು. ಒಂದು ಮೇಲ್ಪಂಕ್ತಿ ಹಾಕ್ಕೊಡ್ತಾರೆ ಅವರು, ಎಲ್ಲರಿಗೂ ಒಂದು ಸ್ಫೂರ್ತಿಯ ಚಿಲುಮೆ ಕೂಡ ಹಾಕ್ತಾರೆ. ನೋಡಪ್ಪ ಹಿಂಗೆ ಆಗಬೇಕು, ವಾಲ್ ಪೋಸ್ಟ್ರು ಇವ್ರದ್ದು ಹಾಕ್ಕೋಬೇಕು ಅನ್ನೋದೆಲ್ಲ ಒಂದು ಅದೊಂಥರ ಮಜಾನೇ ಇರುತ್ತೆ. F1 ಕೂಡ ಇದ್ದಾರೆ ಎಲ್ಲ. ಮೈಕಲ್ ಶೂಮೇಕರ್ ಡ್ರೈವ್ ಮಾಡ್ತಾ ಇದ್ದಾರೆ ಅಂದರೆ ಆ ಸಖತ್ತು ಮಜಾ ಇರೋದು. ಮೈಕಲ್ ಶೂಮೇಕರ್ ಆಡ್ತಾ ಇದ್ದಾರೆ ಎಲ್ಲ. ಈಗ ಅದೇ ಒಂಥರ ಯಾರೋ ಆಡ್ತಾ ಇರ್ತಾರೆ ಅಂದರೆ ಏನೋ ನಡ್ಕೊಂಡು ಹೋಗ್ತಾ ಇದೆ, ಇದು ಒಂದು ಗೇಮು ಅಂತ ನೋಡ್ತಾ ಇರ್ತೀವಿ ಅಷ್ಟೇ. ಅದು ಸಿಕ್ಕಾಪಟ್ಟೆ ಹಾರ್ಡ್ ಕೋರ್ ಫ್ಯಾನ್ಸ್ ಇರ್ತಾರಲ್ಲ ಅವ್ರು ನೋಡ್ತಾರೆ. ನಿನ್ನೆ ಸೆಂಚುರಿ ಹೊಡೆದಿದ್ದಕ್ಕೆ 349, ಬರೀ ಅವ್ರು ಹೊಡೆದಿದ್ದಕ್ಕೆ ಅಂತಲ್ಲ, ಅದರಲ್ಲಿ ಇನ್ನೊಂದು ಪ್ರಮುಖ ಕಾಣಿಕೆಗಳು ನಮ್ಮ ಕನ್ನಡಿಗ ರಾಹುಲ್ ಅವ್ರು ಆಡಿದ್ದ 60, ಅದು ಕ್ರೂಷಿಯಲ್ ಇನ್ನಿಂಗ್ಸ್ ಆಯಿತು. ಅದಾದಮೇಲೆ ರೋಹಿತ್ ಶರ್ಮನ್ನು ಹಿಂದೆ ತೆಗೆದಾಕಂಗೆ ಎಲ್ಲ 57 ರನ್ನು. ಆಮೇಲೆ ಅದರಲ್ಲೊಂದು ದಾಖಲೆ ಕೂಡ ಇವಾಗ ಒನ್ ಡೇ ಇಂಟರ್ನ್ಯಾಷನಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಸಿಕ್ಸಸ್ಸು ರೋಹಿತ್ ಶರ್ಮಾ ಅವ್ರ ಹೆಸರಲ್ಲೇ ಬಂದು ಕೂತಿದೆ. ಅದು ಖತರ್ನಾಕ್ ಇನ್ನಿಂಗ್ಸ್. ಇವ್ರು 3 ಜನ ಎಲ್ಲ ಆಡಿ ಎಲ್ಲ ಒಂದು ಹಂತಕ್ಕೆ ಹೋಗಿದ್ದಕ್ಕೆ 350 ಟಾರ್ಗೆಟ್ನ ಕೊಟ್ಟಿದ್ದು. ಅದರಲ್ಲಿ ವಿರಾಟ್ ಕೊಹ್ಲಿ ದಾಖಲೆನೂ ಮರೆಯೋ ಹಾಗೆ ಇಲ್ಲ. ಮೋಸ್ಟ್ ನಂಬರ್ ಆಫ್ ಒನ್ ಡೇ ಸೆಂಚುರೀಸ್, ಒನ್ ಡೇನಲ್ಲಿ ಅತಿ ಹೆಚ್ಚು ಶತಕಗಳನ್ನು ಹೊಡೆದಿರೋದು ಇವಾಗ ವಿರಾಟ್ ಕೊಹ್ಲಿ. 52 ಸೆಂಚುರಿ ಹೊಡೆದಿದ್ದಾರೆ. 49 ನಮ್ಮ ದೇವರು ಸಚಿನ್ ಹೊಡೆದಿದ್ದು, ಇವರು 52ರಲ್ಲಿದ್ದಾರೆ. ಹೀಗೆ ಕಂಟಿನ್ಯೂ ಆಗಲಿ, ಇವ್ರು ಇದೇ ಫಾರ್ಮ್ನ ಮುಂದುವರಿಸಲಿ. ಫಿಟ್ನೆಸ್ ಮಾತಾಡೋಂಗಿಲ್ಲ. ನೆನೆ ಓಡ್ತಾ ಇದ್ದಿದ್ದು ಏನದು, 2ನೇ ರನ್ಗೆ ಓಡ್ಬಿಟ್ಟು 3ನೇ ರನ್ಗೆ ಆಲ್ಮೋಸ್ಟ್ ಮುಕ್ಕಾಲು ಓಡೇ ಬಂದ್ಬಿಟ್ಟಿದ್ರು. ರೋಹಿತ್ ಶರ್ಮಾ ಸುಮ್ಮನೆ ಹಣ ಗುರು ಸಾಕು ಅಂದ್ಬಿಟ್ಟು ಆ ಕಡೆ ನಿಂತಿದ್ರು.
ಹಂಗೆ ಈ ಫಿಟ್ನೆಸ್ನ ಮೇಂಟೈನ್ ಮಾಡ್ತೀರ ಅಂದರೆ ಈಗಿನ ಹುಡುಗರು ಈಗಿರೋ ಜೂನಿಯರ್ಸ್ ಇವರೆಲ್ಲ ನಾಚ್ಕೋಬೇಕು. ಅದು ಆ ರೇಂಜಲ್ಲಿ ಆಡ್ತಾ ಇದ್ದಾನೆ ಮನುಷ್ಯ. ಮಿಡ್ಲ್ ಓವರ್ಸಲ್ಲಿ ರನ್ಸ್ನ ರೊಟೇಟ್ ಮಾಡೋದಾಗಲಿ, ರನ್ಸ್ನ ಹಂಗಂಗೆ ಇನ್ಕ್ರೀಸ್ ಮಾಡೋದ್ರಲ್ಲಿ ಕೊಹ್ಲಿ ಮಾಸ್ಟರ್. ನಿನ್ನೆ ಆಡಿದ ಇನ್ನಿಂಗ್ಸ್ ಅಂತೂ ಅದು ಅತ್ಯುತ್ತಮ ನಿದರ್ಶನ ಅಂತಾರೆ ನೋಡಿ, ಹಾಗಾಯಿತು. ಭಾರಿ ಖುಷಿ ಆಗ್ತೈತೆ. ಇನ್ನಿಂಗ್ಸ್ ಯಾರು ಮಿಸ್ ಮಾಡಿದಾರೋ ಹೈಲೈಟ್ಸ್ ಯಾರು ನೋಡಿ, ಅಟ್ಲೀಸ್ಟು ಸಖತ್ ಮಜಾ ಬರುತ್ತೆ. ಫ್ಯಾನ್ಸ್ ಆಗಿದ್ರೆ ಅದು ಡೆಫಿನೆಟ್ಲಿ ಮಿಸ್ಸೇ ಮಾಡಬೇಡಿ, ನೋಡೇಬೇಕು ಅದು. ನಮ್ಮ ನಿನ್ನೆ ಅಂತೂ ಭಾಳ ಚೆನ್ನಾಗಿತ್ತು. 350 ಹೊಡೆದ್ರು, 349 ಸಾಕೇನಪ್ಪ ಅಂದರೆ ಏನು ಫಸ್ಟ್ ಅವ್ರು ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 3 ವಿಕೆಟ್ ಆರಾಮಾಗಿ ಔಟ್ ಆಯಿತು. ಇನ್ನು ನೋಡೋದು ಅಂತ ಅದು ಇದು ಬೇರೆ ಚಾನಲ್ಗಳೆಲ್ಲ ನೋಡ್ಕೊಂಬರೋದು. ನನ್ನೊಂದು ಹೊಡಿತಾ ಇದ್ದಾರೆ ಇವರು. ಆಮೇಲೆ ಏನು ಹೊಡ್ಕೊಂಡು ಹೋಗ್ಬಿಟ್ಟು ಹತ್ರಕ್ಕೆ ಬಂದ್ಬಿಡೋದ. ಆ ಮನುಷ್ಯ ಯಾರು ಡೆವಾಲ್ಡ್ ಬ್ರೇವಿಸ್ ಎಲ್ಲ ಹೊಡೆದಾಕ್ಬಿಡೋದು ಡಮಾರ್ ಅಂತ. ಅವ್ರದ್ದು ಕಾನ್ಫಿಡೆನ್ಸ್ ಲೆವೆಲ್ ಸೌತ್ ಆಫ್ರಿಕಾ ಅವ್ರದ್ದು ಅದು ಅಲ್ಲೆಲ್ಲೋ ಇದೆ ಇವಾಗ. ಹಂಗೆ ಆಡ್ತಾ ಇದ್ದಾರೆ ಅವರು. ಆಮೇಲೆ ಆ ಮಾರ್ಕೋ ಆ್ಯನ್ಸನ್ ನಮ್ಮನ್ನು ಹಾಳು ಮಾಡೋಕ್ಕೆ ಅಂತಲೇ ಒಂದು ಹುಟ್ಟಿರೋಂಥ ಒಂದು ಮನುಷ್ಯ. ಆ ಮನುಷ್ಯನೂ ನೆನ್ನೆ ಸರ್ರಿಗೆ ಹೊಡೆದು ಹತ್ರಕ್ಕೆ ತೊಗೊಂಬಂದ್ಬಿಟ್ಟು ಆಮೇಲೆ ಎಲ್ಲ ಆ ಮನುಷ್ಯನೂ ಹೋಯ್ತು ಅಂದರೆ ಆ ಬಾಷ್ ಅನ್ನೋ ಬಂದ್ಬಿಟ್ಟು ಕೊನೆಯಲ್ಲಿ ಏನು 17 ರನ್ ಅಲ್ಲಿವರೆಗೂ ಬಂದ್ಬಿಡೋದ. 330+ ಸಮಥಿಂಗ್. ಅದು ಡಿಫ್ರೆನ್ಸ್ ನೋಡೋಕೆ ಹೋದರೆ ನಮ್ದು ಎಕ್ಸ್ಟ್ರಾ ಅವ್ರದ್ದು ಎಕ್ಸ್ಟ್ರಾಗೂ ಡಿಫ್ರೆನ್ಸ್ ಇದೆ. ಇನ್ನಿಂಗ್ಸ್ ಎಕ್ಸ್ಟ್ರಾಸ್ ಕೊಟ್ಟಿರೋದು ಅಲ್ಲಿಗೆ ಬಂದು ಕೂತ್ಕೋತು. ನಮ್ಮದು ಎಕ್ಸ್ಟ್ರಾಸ್ ಜಾಸ್ತಿ ಕೊಡದಿಲ್ಲದೆ ಇರೋದ್ರಿಂದ ನೆನ್ನೆ ಮ್ಯಾಚ್ ವಿನ್ ಆಯಿತು ಅನ್ನೋ ಪರಿಸ್ಥಿತಿಗೆ ಬಂದು ಕೂತಿದ್ದು. ಬಾಯಿಗೆ ಬಂದ್ಬಿಟ್ಟಿತ್ತಲ್ಲ ಅಮ್ಮ. ಏನು ಪರಿಸ್ಥಿತಿ ನಾವು ಒಂಥರ ಏನೇ ಮಾಡಿದ್ರು ಸಾಲಲ್ಲ ನನಗೆ. ಒನ್ ಡೇನಲ್ಲಿ ಇವಾಗ ಎಷ್ಟು ಬೇಕಿರೋ ಹೊಡಿತಾರೆ ಬಿಡಿ, ಹಂಗಾಗಿತ್ತು. ಬಟ್ ನೆನ್ನೆ ಆಲ್ಮೋಸ್ಟ್ ಹತ್ರಕ್ಕೆ ಬಂದ್ಬಿಟ್ಟಿತ್ತು. ಅದೇ ಇನ್ನೇನು ಟರ್ನೇ ಆಗ್ತಿರ್ಲಿಲ್ವಲ್ಲ, ಏನು ಪಾಪ ಜಡೇಜಂಗೆ ವರ್ಕೌಟ್ ಆಗ್ತಿರ್ಲಿಲ್ಲ. ಕುಲ್ದೀಪ್ ಯಾದವ್ ಒಂದು 4 ವಿಕೆಟ್ ತೊಗೊಂಡು ಹೆಂಗೋ ಪಲ್ಟಿ ಹೊಡೆದೆಲ್ಲ ತಿರುಗಿಸಿ ಏನೋ ಮಾಡಿದ್ದಕ್ಕೆ ಅದೊಂದು ವರ್ಕೌಟ್ ಆಯಿತು. ಪ್ರಸಿದ್ಧ ಕೃಷ್ಣ ಒಂಥರ ಏನು ಮನಚ್ಚು ಕಳ್ಕೊಂಬಿಟ್ಟು ನಮ್ಮ ಹುಡುಗ ನಮ್ಮ ಇಲ್ಲೇ ನಮ್ಮ ಏರಿಯಾ ಅನ್ನೋ ಥರ ಮಾತಾಡಬೇಕು. ಬಟ್ ಇನ್ನೂ ಏನಾದ್ರು ತರಬೇಕು ಎಡ್ಜ್ ಫ್ಯಾಕ್ಟರ್ಸು. ಇಲ್ಲ ಅಂತಂದರೆ ಜಾಸ್ತಿ ದಿನ ಟೀಮಲ್ಲಿ ಇಟ್ಕೊಳ್ಳಲ್ಲ, ಏನಾದ್ರು ಮಾಡಬೇಕು. ಇನ್ನೂ 2 ಮ್ಯಾಚ್ ಇದೆ ರಾಯ್ಪುರಲ್ಲಿ, ನೆಕ್ಸ್ಟ್ ಮ್ಯಾಚು. ಅದಾದಮೇಲೆ ಇನ್ನೊಂದು ಮ್ಯಾಚ್, 3ನೇದು. 3 ಮ್ಯಾಚ್ ಸೀರೀಸು. ಈ ಒನ್ ಡೇ ಸೀರೀಸ್ನ ಗೆಲ್ಲೇಬೇಕು. ಟೆಸ್ಟ್ನಲ್ಲಿ ಕಳೆದುಕೊಂಡ ಮಾನವನ್ನು ಒನ್ ಡೇನಲ್ಲಿ ಪಡೆದುಕೊಂಡ ಭಾರತ, ಇವೆಲ್ಲ ತಲೆಬರಹಗಳು ಹೆಡ್ಲೈನ್ಸ್ಗೆ ಕಾಯ್ತಾ ಇದ್ದೀವಿ ನಾವು. ಹಾಗೆ ಆಗಲಿ ಅಂತ ಆಶಿಸೋಣ. ನೀವೆಲ್ಲ ನೋಡ್ತಾ ಇರಿ. ವಿರಾಟ್ ಕೊಹ್ಲಿ ಬ್ಯಾಕ್ ಇನ್ ಫಾರ್ಮ್. ಇನ್ನೂ ಎಷ್ಟು ದಿನ ಆಡ್ತಾರೆ, ಮತ್ತು ಟೆಸ್ಟ್ಗೂ ಎಲ್ಲ ಬನ್ನಿ ಅಂತ ಕರೀತಾ ಇದ್ದಾರಂತೆ. ಏನೇನೋ ಡಿಸ್ಕಷನ್ಸ್ ನಡೀತಾ ಇದೆ. ನಿಮಗೆಲ್ಲ ಏನು ಅನಿಸುತ್ತೆ ನೆನ್ನೆ ಮ್ಯಾಚ್ ನೋಡಿ, ಏನು ಅನ್ನಿಸ್ತು ಅನ್ನೋದೆಲ್ಲ ಕಮೆಂಟ್ನಲ್ಲಿ ಹೇಳಿ. ಸಿಗ್ತಾ ಇರೋಣ ಹೀಗೆ. ಬಾಯ್.